ಪರಿಸರ ದಿನಾಚರಣೆ ಜೂನ್ 5. ಸೊ ತಮ್ಮನ್ನು ನಮ್ಮ ವಾಹಿನಿಯಲ್ಲಿ ನಮ್ಮ ಚಾನಲ್ನಲ್ಲಿ ಮಾತನಾಡಿಸ್ತಾ ಇರೋದಕ್ಕೆ ನಮಗೆ ಬಹಳ ಹೆಮ್ಮೆ ಇದೆ. ಯಾಕಂದರೆ ಇವತ್ತಿನ ದಿನಮಾನಗಳಲ್ಲಿ ಇನ್ನೂ ಒಂದಷ್ಟು ಜಾಗೃತಿ ಈಗಾಗಲೇ ಆಗಿದ್ದೀವಿ, ಬಟ್ ಇನ್ನೂ ಆಗಬೇಕು ಜಾಗೃತಿ. ಅಂದರೆ ಪ್ರಕೃತಿ ಬಗ್ಗೆ ಆಗಬೇಕು ಅಂತೇಳಿ ಕಳೆದ ಬಾರಿ ಈಗ ಒಂದು 2 ವಾರದ ಹಿಂದೆ ತೊಗೊಂಡ್ರೆ ಸರ್, ನೀರಿಗಾಗಿ ಹಾಹಾಕಾರ, ಬೇಸಿಗೆ ಎಲ್ಲಿ ನೋಡಿದ್ರು ಬಿಸಿಲು ಯಾವಾಗಪ್ಪ ಬರುತ್ತೆ ಅಂತ ಕಾಯ್ತಾ ಇದ್ವಿ. ಆ ಬಿಸಿಲು ಆ ನೀರು ಬೇಕಂದರೆ ಅಂದರೆ ನಮಗೆ ಪ್ರಕೃತಿ ಎಷ್ಟು ಇಂಪಾರ್ಟೆಂಟ್ ಸರ್, ಎಷ್ಟು ಮುಖ್ಯ ನಮಗೆ ಅಂತೇಳಿ ಈ ದಿನಗಳಲ್ಲಿ? ನಿಮ್ಮ ಪ್ರಶ್ನೆಯಲ್ಲಿ ಒಂದು ಪದ ಬಂದಿದೆ, ಪ್ರಕೃತಿ ಅಂತ ಭಾಳ ಸಲ ಹೇಳಿದ್ದೀರಾ. ಅಂದರೆ ಪ್ರಕೃತಿಯೊಂದಿಗೆ ಬದುಕು ಸಾಗಿಸಿದ್ರೆ ಮಾತ್ರ ನಮಗೆ ಒಂದು ಒಳ್ಳೆಯ ಜೀವನ, ಇಲ್ಲದೇ ಕಷ್ಟ ಆಗುತ್ತೆ ಅನ್ನೋದು ಎದ್ದು ಕಾಣುತ್ತೆ. ಈಗ ಬೇಸಿಗೆಯಲ್ಲಿ ನೀರು ಹಾಹಾಕಾರ ಆದಾಗ ಒಂದಷ್ಟು ಎಚ್ಚೆತ್ಕೊಂಡಿದ್ದೀವಿ ಈ ಸಲ ಅಂತ ಅನಿಸುತ್ತೆ. ಯಾಕಂದರೆ ಭಾಳ ಜನಕ್ಕೆ ತೊಂದರೆ ಆಯಿತು. ನೀರಿಗೆ ಎಲ್ಲರೂ ಬೀದಿಗೆ ಬಂದರು. ಬೋರ್ವೆಲ್ ಇದ್ದವರು, ಬೋರ್ವೆಲ್ ಇಲ್ಲದೆ ಇದ್ದವರು, ಟ್ಯಾಂಕರ್ ಹಾಕ್ಸ್ಕೊಳ್ತಿದ್ದವರು, ಅಥವಾ ಕೆರೆಗಳ ನೀರು ತೊಗೊಳ್ತಿದ್ರು, ಕಾವೇರಿ ನೀರು ತೊಗೊಳ್ತಿದ್ದವರು, ಎಲ್ರಿಗೂ ತೊಂದರೆ ಆಗಿದೆ, ಅನುಭವಿಸಿದ್ದಾರೆ. ಈಗ ಒಂದು ಸ್ವಲ್ಪ ಎಚ್ಚೆತ್ಕೊಂಡಿರ್ಬೋದು ಅಂತ ಅನಿಸುತ್ತೆ. ಈಗ ಏನು ಮಾಡ್ಬೋದು, ನಮ್ಮ ಹಳ್ಳ ಕೊಳ್ಳಗಳನ್ನ ರಕ್ಷಣೆ ಮಾಡ್ಕೋಬೇಕು. ಏನು ಹಳ್ಳ ಕೊಳ್ಳ ರಕ್ಷಣೆ ಮಾಡ್ಕೊಳ್ಳೋದು ಅಂದರೆ, ಈಗ ನಾನೊಂದು ಸ್ಟಡಿ ಮಾಡಿದಾಗ ನಾರ್ತ್ ಬೆಂಗಳೂರಿನಲ್ಲಿ ಮೊದಲನೇ ಹಂತದ ಹಳ್ಳ, ಅಂದರೆ ಈಗ ನೀರು ಬಿದ್ದಿದ್ದು ಹಳ್ಳ ಫಾರ್ಮ್ ಆಗುತ್ತಲ್ಲ ಕೊಚ್ಕೊಂಬಂದು, ಅದು ಮೊದಲನೇ ಹಂತದ ಹಳ್ಳ. 2 ಹಂತ ಸೇರಿಕೊಂಡ್ರೆ 2ನೇ ಹಂತದ ಹಳ್ಳ ಅಂತ ಹೇಳ್ತೀವಿ. ಮೊದಲನೇ ಹಂತದ ಹಳ್ಳ 100ಕ್ಕೆ 100 ಭಾಗ ಇಲ್ಲವೇ ಇಲ್ಲ. 2ನೇ ಹಂತದ ಹಳ್ಳ 50-60% ಇಲ್ಲ. 3ನೇ ಹಂತದ ಹಳ್ಳ ಏನಾಗಿದೆ, ಕಾಲುವೆ, ರಾಜಕಾಲುವೆ ಅಂತೀವಲ್ಲ, ಅದು ಆಗಲೇ ಕಿರಿದಾಗ್ತಾ ಬಂದಿದೆ. ಅದನ್ನು ನಾವು ಬಿಲ್ಡಿಂಗ್ ವೇಸ್ಟ್ನ ತುಂಬ್ತಾ ಇದ್ದೀವಿ, ನಾವು ಅದನ್ನು ಡಸ್ಟ್ಬಿನ್ ಥರ ಯೂಸ್ ಮಾಡ್ತಾ ಇದ್ದೀವಿ. ಈಗ ನೀರು ಹರಿದು ಬರಬೇಕು, ಹರಿಯೋ ನೀರು ಅಂತರ್ಜಲಕ್ಕೆ ಪೂರೈಕೆ ಮಾಡಬೇಕು. ಮೇಲ್ಮಟ್ಟದಲ್ಲೂ ನಾವು ಒಡ್ಡುಗಳು ಕಟ್ಕೊಂಡು ನೀರನ್ನು ನಿಲ್ಲಿಸ್ಕೋಬೇಕು, ಕೆರೆಗಳು ಕಟ್ಕೊಂಡು ನೀರು ನಿಲ್ಲಿಸ್ಕೋಬೇಕು. ಇದು ನಮ್ಮ ಜೀವನ ಶೈಲಿ, ನಾಗರಿಕತೆ ರೂಪುಗೊಂಡಿದ್ದು. ಈಗ ನಾವು ನಗರೀಕರಣದ ಹೆಸರಿನಲ್ಲಿ ಬೇಕೇ ಬೇಕು ಅಭಿವೃದ್ಧಿ, ನನಗೂ ಬೇಕು ನಿಮಗೂ ಬೇಕು, ನಾಟ್ ಅಟ್ ದಿ ಕಾಸ್ಟ್ ಆಫ್ ಪ್ರಕೃತಿಯನ್ನು ಒಲಿಸ್ಕೊಂಡು ಅದು ಮುನಿಸ್ಕೊಳ್ಳೋದಂಗೆ ನಾವು ಮಾಡಿಕೊಂಡ್ರೆ ಭಾಳ ಕೆಲಸ ಆಗುತ್ತೆ. ಈಗ ಈ ಹಳ್ಳಿಗಳಲ್ಲಿ ನಾವು ಕೊಳಚೆ ನೀರನ್ನು ಬಿಡ್ತಾ ಇದ್ದೀವಿ. ಈ ಕೊಳಚೆ ನೀರು ಬಿಟ್ಟರೆ ಏನಾಗುತ್ತೆ, ಮನೆ ನಿಮ್ಗೆ ತೋರಿಸ್ತೀನಿ ಸರ್. ಇನ್ನೊಂದು ನನ್ನ ಪ್ರಶ್ನೆ ಸರ್, ಅಂದರೆ ಈಗ ಈ ಬೇಸಿಗೆನಲ್ಲಿ ಎಷ್ಟೇ AC ಏನೇ ಫ್ಯಾನ್ಗಳು ಹಾಕ್ಕೊಂಡ್ರು ಕೂಡ ಅದಾಗೆ ಆ ಶಕೆ ಅನ್ನೋದು ಇದೆಯಲ್ಲ ಸರ್, ಅದು ಯಾಕೆ ಇಲ್ದಂಗೆ ಆಯಿತು? ಗಾರ್ಡನ್ ಸಿಟಿಲಿ ನೀವು ಇದ್ದೀರಾ, ಯಾಕೆ ಇಲ್ದಂಗೆ ಆಯಿತು? ನೀವು ಒಂದು ಈಗ ದೂರ ಸಂವೇದಿ ರಿಮೋಟ್ ಸೆನ್ಸಿಂಗ್ ಡಾಟಾ ಸುಮ್ಮನೆ ನೋಡಿ, ಗೂಗಲ್ ಅರ್ಥಲ್ಲೆಲ್ಲ ನೋಡಿ. TV ರಾಮಚಂದ್ರ ಅವರು ಒಂದಷ್ಟು ಪ್ರೆಸೆಂಟೇಷನ್ ಕೊಟ್ಟಾಗ ಇತ್ತೀಚೆಗೆ ಪೇಪರಲ್ಲಿ ಬಂದಿದೆ, ನೋಡಿದ್ರೆ ನೀವು TV ತೋರಿಸಿದ್ದಾರೆ. ಪೂರ್ತಿ ಕಾಂಕ್ರೀಟೀಕರಣ ಕೊಟ್ಬಿಟ್ಟಿದ್ದೀವಿ. ಹೌದು ಸರ್, 97% ಕಾಂಕ್ರೀಟೀಕರಣ ಆಗಿದೆ. ಹೌದಲ್ವಾ? ಈಗ ಮರ, ಗಿಡ, ಹಳ್ಳ, ಕೊಳ್ಳ, ಕೆರೆ, ಕಟ್ಟೆ, ಪ್ರಾಣಿ, ಪಕ್ಷಿ, ಜನಗಳು ಇದ್ದಂಥ ಒಂದು ವಾತಾವರಣ ನಾಗರಿಕತೆ ಕರೆಕ್ಟ್ ಸರ್. ಅದನ್ನು ಮೀರ್ಬಿಟ್ಟಿದ್ದೀವಿ. ಈಗ ನಾನು ಒಬ್ಬನೇ ಇರ್ತೀನಿ, ಯಾವ ಪ್ರಾಣಿನೂ ಬೇಡ, ನಾನು ಒಬ್ಬನೇ ಇರ್ತೀನಿ, ಮರ ಗಿಡ ಬೇಡ, ನಾನು ಒಬ್ಬನೇ ಇರ್ತೀನಿ, ಹಳ್ಳ ಕೊಳ್ಳ ಬೇಡ, ನಮ್ಮ ಮನೆ ಮುಂದೆ ಹಳ್ಳ ಇದೆ ಮುಚ್ಚು ಅಂತೀನಿ, ಅಥವಾ ನಮ್ಮನೆ UGD ಕನೆಕ್ಟ್ ಕೊಟ್ಟರು ನಾನು ವರಿ ಮಾಡಕ್ಕೆ ಹೋಗಲ್ಲ ಅಲ್ವಾ? ಈಗ ಆಗ್ಬಿಟ್ಟು ನಾವು ನಮ್ಮತನವನ್ನು ಕಳ್ಕೊಂಡ್ಬಿಟ್ವಿ. ನಮ್ಮ ಬುದ್ಧಿವಂತಿಕೆಯನ್ನ ಕೇವಲ ಸ್ಕ್ವೇರ್ ಫೀಟ್ಗಳಲ್ಲಿ ಲೆಕ್ಕ ಹಾಕಿದ್ವಿ. ಅದರಿಂದ ನಾವೀಗ ಅನುಭವಿಸ್ತಾ ಇದೀವಿ. ಆ ಸ್ಕ್ವೇರ್ ಫೀಟ್ಗೆ 10,000 ಆಗಲಿ 1 ಲಕ್ಷ ಆಗಲಿ ನಮ್ಗೆ ಸಂತೋಷ ಆಗುತ್ತೆ, ನೀರು ಕೊಡ್ತಾ ಇಲ್ಲ. ಹಾಗಾದ್ರೆ ಎಲ್ಲಿ ಹೋಗ್ಬೇಕೀಗ? ಎಲ್ಲಿಂದ ತರ್ತೀರಾ? ಎಷ್ಟೋ ನದಿಗಳನ್ನು ನೀರು ತರುವಂತ ಪ್ರಯತ್ನ ಆಗ್ತಾ ಇದೆ. ಉದಾಹರಣೆ, ಚೈನಾದಲ್ಲಿ 2,000 ಕಿಲೋಮೀಟರ್ ನೀರು ತೊಗೊಂಡು ಕೊಟ್ಟರು. ಆ ನೀರಿನ ಸೋರ್ಸು ಬತ್ತೋಯ್ತು, ಹಾಕಿದ ಖರ್ಚೆಲ್ಲ ವೇಸ್ಟ್ ಆಯಿತು. ಸೊ ಅದ್ರ ಬದಲಾಗಿ ನೀವೆಲ್ಲಿದ್ದೀರಾ ಅಲ್ಲಿ ನೀರನ್ನು ಪಡ್ಕೊಳ್ಳಿ. ಹೇಗೆ? ನಮ್ಮ ಹಳ್ಳ ಕೊಳ್ಳಗಳನ್ನ ರಕ್ಷಣೆ ಮಾಡೋದು, ಮತ್ತೆ ಮರಗಿಡಗಳನ್ನ ರಕ್ಷಣೆ ಮಾಡ್ಕೊಳ್ಳಿ. ಈ 2 ಕೆಲಸ ಕಾಡು ಮತ್ತು ನೀರು ಒಟ್ಟಿಗೆ ಹೋಗುತ್ತೆ. ಬಹಳ ಅನನ್ಯವಾದ ಸಂಬಂಧ ಇದೆ, ಅದನ್ನ ನಾವು ಮರಿಬಾರ್ದು. ಈಗ ನಾವು ನಮ್ಮ ಮನೆ ಮುಂದೆ ಎಲಿವೇಶನ್ ಕಾಣಬೇಕು ಅಂತ ಮರ ಕಡಿ ಅಂತೀವಿ ಅಲ್ವಾ? ಹಾಗೇನೆ ಕಾಡು ಕಡ್ದಾಕ್ಬಿಟ್ರೆ ಒಂದಷ್ಟು ಬಡಾವಣೆ ಮಾಡ್ಬೋದು ಅಂತೀವಿ. ಆಯ್ತು, ನೀವು ಮಾಡ್ಕೊಂಡು ನನಗೂ ಬೇಕಲ್ವಾ, ಮನೆ, ಗಿಡ, ಮರ ಎಲ್ಲ ಬೇಕು ಅಂದ್ರೆ ಉಳಿಸ್ಕೋತೀನಿ. ಆಗೇನಾದ್ರು ಮಾಡಿ ಒಂದು ಸುಮಾರು ನನಗನ್ಸೋದು 50% ಅಷ್ಟು ಒಂದು ಎಕರೆನಲ್ಲಿ ನೀವು ಯೂಸ್ ಮಾಡ್ಕೊಂಡ್ರೆ ಇನ್ನು 50% ಆ ನ್ಯಾಚುರಲ್ ಸಿಸ್ಟಮ್ನ ಬಿಟ್ಬಿಡ್ಬೇಕು. ಸಾಕದು. ಹೌದು ಸರ್, ಅಲ್ಲಿಗೆ ಸಾಕ. ಈಗ 95% ಯೂಸ್ ಮಾಡ್ಕೊಂಡಿದೀವಲ್ಲ, ಎಲ್ಲಿ ಹೋಗ್ತೀವಿ ಈಗ? ಈಗ ನಾವು ಬಾಯಿ ಬಿಡ್ಕೊಳ್ತಾ ಇದೀವಿ ಸರ್. ಮುಂದೊಂದು ದಿನ ಹೀಗೆ ಹೋಗ್ತಾ ಇದ್ರೆ ಏನಾಗುತ್ತೆ ಸರ್? ಬೆಂಗಳೂರು ಏನಾಗುತ್ತೆ? ಅದೇ ಎಲ್ಲರೂ ನಿಮಗೆ 54-50 ಎಷ್ಟೋ ನಗರಗಳು ಖಾಲಿ ಮಾಡ್ಕೊಂಡು ಹೋಗಿ ನೀವು ಕೇಳ್ತಾ ಇದ್ರಲ್ವಾ, ಅದೇ ತರ ಬೆಂಗಳೂರು ಖಾಲಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ನೋದ್ರ ಗೋಸ್ ಅಲ್ವಾ? ನೋಡಿ, ಈಗ ನಾವೀಗ ನಾನು ನಿಮ್ಗೆ ಆಗಲೇ ಹೇಳಿದ್ನಲ್ಲ, ಒಂದು ಸ್ಟ್ರೀಮ್ ಇಲ್ಲಿ ಫ್ಲೋ ಆಗುತ್ತೆ, ಅದು ಸುಮಾರು 2 ಕಿಲೋಮೀಟರ್ ರನ್ ಆಗುತ್ತೆ, ವೃಷಭಾವತಿ ಸೇರುತ್ತೆ ಅಂತ ಹೇಳಿದೆ. ಆ ಸ್ಟ್ರೀಮ್ ಮೇಲೆ ಬಂದಿದ್ದೇವೆ ನಾವು. ಮತ್ತೆ ಈಗ ಈ ಸ್ಟ್ರೀಮ್ ಅಲ್ಲಿ ನೋಡಿ ಯೂಟ್ರಿಫಿಕೇಶನ್ ಇಷ್ಟೊಂದು ಆಗಿದೆ. ಯಾಕಾಯ್ತು? ಇದೇನು ಸರ್ ಇದು ಕೊಳಚೆ ನೀರು ಇದಕ್ಕೆ ಸೇರ್ಕೊಂಡು ಆಗಿರತಕ್ಕಂಥ ಕೆಲಸ ಇದೆ.
ಹೌದಾ? ಅಂದ್ರೆ ಈ ಕೊಳಚೆ ನೀರು ಎಲ್ಲಿಂದ ಬಂದು ಸ್ಟೋರ್ ಈ ಕೊಳಚೆ ನೀರು ನಮ್ಮ ಇಲ್ಲಿ ಹಾಸ್ಟೆಲ್ ಇದೆ ಪಕ್ಕದಲ್ಲಿ. ಓಕೆ ಸರ್. ಆ ಹಾಸ್ಟೆಲಿಂದ ಅಲ್ಲೊಂದು STP ಮಾಡಕ್ಕೆ ಮಾಡಿಯಾರೆ, ಅದು ವರ್ಕ್ ಆಗ್ತಾ ಇಲ್ಲ. ಆ ನೀರು ಹಾಗೆ ಜಿನುಗ್ತಾ ಇದೆ, ಕೊಳಚೆ ಎಲ್ಲ ಸೇರ್ಕೊಳ್ತಾ ಇದೆ. ಆದ್ರೆ ವಾಸನೆ ತುಂಬಾ ಕಡಿಮೆ ಇದೆಯಲ್ಲ ಅಂತ ನಿಮ್ಗೊಂದು ಹೌದು ಪ್ರಶ್ನೆ ಬರ್ಬೋದು. ಹೌದು ಸರ್, ಹೌದು. ಅದಕ್ಕೆ ಕಾರಣ ಅಂದ್ರೆ ಇಲ್ಲೊಂದು ಬಯೋ ಟ್ರೀಟ್ಮೆಂಟ್ ಪ್ಲಾಂಟ್ ತರ ಆಗಿದೆ ಇದು. ಇಲ್ಲಿಂದ ಅಲ್ಲಿ ಪಕ್ಕದಲ್ಲೆಲ್ಲ ಗಿಡ ಮರಗಳಿದಾವಲ್ಲ, ಅದರ ಮೂಲಕ ಹರ್ಕೊಂಡ್ಬರ್ತದ್ರಿಂದ ಬಹಳಷ್ಟು ಕೆಲಸ ಆಗಿದೆ. ಇದು ನೀವು ಅಲ್ಲಿ STP ನ ರೆಡಿ ಮಾಡಿಬಿಟ್ಟು ಟ್ರೀಟೆಡ್ ವಾಟರ್ನ ಇದರೊಳಗೆ ಬಿಟ್ರೆ ಈ ಮರ ಗಿಡಗಳು ಸೇರಿ ಮತ್ತೆ ಬಯೋ ಟ್ರೀಟ್ಮೆಂಟ್ ಆದ್ರೆ ಅದ್ಭುತವಾದ ಕೆಲಸ ಆಗುತ್ತೆ. ಈಗ ನಗರ ಪ್ರದೇಶಗಳಲ್ಲಿ ಈ ಕೊಳಚೆ ನೀರು ಬಿಡೋದನ್ನ ಏನ್ ಮಾಡಬಹುದು? ಪರಿಸರ ದಿನ ಅಂತ ಹೇಳಿದ್ರಿ. ಈಗ ನಾವೆಲ್ಲರೂ ಏನ್ ಮಾಡ್ಬೋದು, ನಮ್ಮ ಮನೆಗಳಲ್ಲಿ ಬಳಸ್ತಕ್ಕಂತಹ ನೀರನ್ನ ಮರುಬಳಕೆಗೆ ಸಾಧ್ಯವಾದಷ್ಟು ಪ್ರಯತ್ನ ಪಡಬೇಕು. ಅದು ಎಲ್ಲೂ ಆಗ್ತಾ ಇಲ್ಲ. ಯಾಕೆ ಅವ್ರು ಮಾಡಿಲ್ಲ ಅಂತ ನಾನು ಮಾಡಿಲ್ಲ ಅಂತ ಅವರು ಹಾಗೆ ಇದ್ದೀವಿ. ಸೊ ಇದಕ್ಕೆ ನಾವು ನಿರ್ಧಾರ ಆಗಬೇಕು. ಉದಾಹರಣೆಗೆ ನಮ್ಮ ಟಾಯ್ಲೆಟ್ ವೇಸ್ಟ್ ಏನಿದೆ, ಮಲಮೂತ್ರ, ಅದನ್ನ ಬೇರ್ಪಡಿಸ್ಕೊಂಡು ಮಿಕ್ಕ ನೀರನ್ನ ಮರುಬಳಕೆಗೆ, ಸೋಪ್ ವಾಟರ್ ಆಗ್ಬೋದು, ಮನೆ ತೊಳೆದ ನೀರಾಗ್ಬೋದು, ಇವನ್ನೆಲ್ಲ ನಾವು ಮರುಬಳಕೆಗೆ, ಗಾರ್ಡನಿಂಗ್ ಮಾಡಲಿಕ್ಕೆ, ಕಾರ್ ವಾಶ್ಗೆ ಏನಾದ್ರು ಆಗುತ್ತಾ ಅಂತ ನೋಡಬೇಕು. ಅದನ್ನು ಟ್ರೀಟ್ ಮಾಡೋ ವಿಧಾನದಲ್ಲಿ ಮೋಸ ಆಗಬಾರ್ದು. ಅದನ್ನು ಚೆನ್ನಾಗಿರೋ ಟ್ರೀಟ್ ಮಾಡಿಕೊಟ್ರೆ ನಾನು ಬಳಸ್ತೀನಿ, ನೀವು ಬಳಸ್ತೀರಾ, ಆ ಕೆಲಸ ಮೊದಲಾಗಬೇಕು. ಅಲ್ಲಿಗೆ ನಿಮಗೆ ಒತ್ತಡ ಯಾವುದ್ರ ಮೇಲೆ, ರಾಜಕಾಲುವೆಗಳ ಮೇಲೆ ಒತ್ತಡ ಬೀಳಲ್ಲ, ಕೆರೆಗಳು ಬಂದು ಆ ಕೊಳಚೆ ತುಂಬಿಕೊಳ್ಳಲ್ಲ. ಆವಾಗ ನಿಮಗೆ ದೊಡ್ಡ ದೊಡ್ಡ STP ಬೇಕಾಗಲ್ಲ. ಸಣ್ಣ ಸಣ್ಣ STPಗಳು, ಈಗ ಮೊದಲು 2 ಹಳ್ಳಗಳು ರಾಜಕಾಲುವೆ ಸೇರಕ್ಕೆ ಮೊದಲೇ ನೀವು ಟ್ರೀಟೆಡ್ ವಾಟರ್ನ ಕೊಟ್ಟರೆ ಏನಾಗುತ್ತೆ, ಅದು ಕೆರೆಗೆ ಬರೋದೇ ಇಲ್ಲ, ಶುದ್ಧ ನೀರೇ ಬರಬೇಕು. ಅವಾಗ ನೀವು ಈ ಕಾಲುವೆಯಲ್ಲಿ ಹೋಗ್ತೀರ ಅಂತ ಇಟ್ಕೊಳ್ಳಿ, ಇಲ್ಲಿಂದ ಹೋಗಿ ಇದು ಮುಂದೆ ವಿಶ್ವಾಸ ಸೇರುತ್ತಲ್ಲ, ಆ ಸೇರಕ್ಕೆ ಮೊದಲೇ ಇಲ್ಲಿ ಒಂದು ಟ್ರೀಟ್ಮೆಂಟ್ ಪ್ಲಾಂಟ್ ಹಾಕೊಳ್ಳಿ ಚಿಕ್ಕದು. ಆ ನೀರನ್ನು ಇದೇ ಗಿಡ ಮರಗಳು ಬೆಳೆಸಕ್ಕೆ ಕೊಡಿ. ಆ ನೀರನ್ನು ಇಲ್ಲೇ ಒಂದು ಗೋಶಾಲೆ ಏನಾದ್ರು ಮಾಡಿದ್ರೆ ನೀವು ಹಸು ಸಾಕಕ್ಕೆ ಕೊಡಿ ಅಲ್ವೇ, ಅದ್ರ ಉತ್ಪನ್ನ ನಾವೇ ಯೂಸ್ ಮಾಡ್ಕೊಳ್ಳೋಣ ಅಲ್ವಾ. ಇದು ಆದಷ್ಟು ಬಳಕೆ ಇಲ್ಲೇ ಆಗ್ಬೇಕಿದು. ನಾವು ಒಂದೊಂದು ದೊಡ್ಡ STP ಹಾಕ್ಬಿಟ್ಟು ಯಾರು ಟ್ರೀಟೆಡ್ ವಾಟರ್ನ ತಗೊಳ್ತಿಲ್ಲ ಅನ್ನೋ ಒಂದು ಮಾತಿದೆ. ಈಗ ನೀವು ಕೇಳ್ತಾ ಇದ್ದೀರಾ, BWSSB ಇಂದ ಬರ್ತಾ ಇರೋದು ಟ್ರೀಟೆಡ್ ವಾಟರ್ನ ಯಾರು ತಗೊಳ್ತಿಲ್ಲ ಅಂತ. ಈಗ ನಾಯಂಡಳ್ಳಿ ಟ್ರೀಟೆಡ್ ವಾಟರ್ ಸಿಗುತ್ತೆ ಅಂದ್ರೆ ಅಗ್ನಿಶಾಮಕ ದಳದವರು ಅಲ್ಲಿ ತರ್ತಾ ಇದ್ರು. ಇಲ್ಲಿ ಬೆಂಕಿ ಬಿದ್ದಾಗ ಅಲ್ಲಿಗೆ ಹೋಗ್ತಾರೋ ಬದಲು ಇಲ್ಲೇ ಸಿಕ್ಕಿದ್ರೆ, ಈಗ ನಾನು ಅದಕ್ಕೆ ಅವ್ರಿಗೆ ಏನು ಮಾಡಿದೆ, 3 ಬೋರ್ವೆಲ್ಗೆ ನಾನು ಇಲ್ಲೇ ನೀರನ್ನು ತುಂಬಿಕೊಳ್ಳೋ ವ್ಯವಸ್ಥೆ ಮಾಡಿಕೊಟ್ಟೆ ನಮ್ಮ ಜ್ಞಾನ ಭಾರತಿ ಅಗ್ನಿಶಾಮಕ ದಳದವರಿಗೆ. ಸೊ ಆ ರೀತಿ ಆಗ ನಾನು ಟ್ರೀಟೆಡ್ ವಾಟರ್ನೇ ಕೊಡೋಕ್ಕಾದ್ರೆ ಇನ್ನೂ ಅನುಕೂಲ ಅಲ್ವಾ. ಈ ರೀತಿಯ ಒಂದು ಪ್ರಯೋಗ ಮಾಡಿದರೆ ಅಂದರೆ ಸಣ್ಣ ಸಣ್ಣ ಮಟ್ಟದಲ್ಲಿ, ಅಂದರೆ ಸಣ್ಣ ಸಣ್ಣ ಹಳ್ಳಿಗಳಿಗೆ ನಾವು ಟ್ರೀಟ್ ಮಾಡ್ಕೊಂಬಿಟ್ರೆ, ಈಗ ಇಲ್ಲಿ ಬರೋ ನೀರು ಟ್ರೀಟೆಡೇ ಬಂದರೆ ಅಂತರ್ಜಲ ಮರುಪೂರ್ಣಕ್ಕೂ ಟ್ರೀಟೆಡ್ ವಾಟರ್ ಆಗುತ್ತಲ್ಲ. ಈಗ ಒಂದು ಸ್ಟಡಿ ಮಾಡಿದ್ವಿ ನಾವು ಯಲಹಂಕ ರೀಜನಲ್ಲಿ, ಅಲ್ಲಿ ಲೆಡ್ ಕಂಟ್ಯಾಮಿನೇಷನ್ ತುಂಬ ಇತ್ತು. ಏರೋಪ್ಲೇನ್ಗಳು ಓಡಾಡೋದ್ರಿಂದ ಬಂದಂತಹ ಲೆಡ್ಡು ಭೂಮಿಗಿಳಿದು ಅಂತರ್ಜಲ ಸೇರಿದೆ. ಇನ್ನು ಕೊಳಚೆ ನೀರಿಂದ ಬರೋದು ಇನ್ನೂ ಜಾಸ್ತಿ ಹೋಗುತ್ತಲ್ವಾ. ಸೊ ಹಾಗಾದರೆ ನಾವು ಅದನ್ನು ಬಿಟ್ಬಿಟ್ಟು, ಸೇರ್ಕೊಳ್ಳೋಕೆ ಬಿಟ್ಬಿಟ್ಟು, ಈಗ ದೊಡ್ಡ ಕಡೆ ಅದನ್ನು ಒಂದು 100 ml ಟ್ರೀಟ್ಮೆಂಟು, 1000 ml ಟ್ರೀಟ್ಮೆಂಟ್ಗೂ ಹೋಗ್ತೀವಿ ಅಂತ ಇಟ್ಕೊಳ್ಳೋಣ. ಅಲ್ಲಿ ಒಂದು 1 ಮಿಲಿಯನ್ ಲೀಟ್ರ್ ಬರ್ತಾ ಇರುತ್ತೆ ಡ್ರೈನೇಜಲ್ಲಿ ನಿಮಗೆ ಕೊಳಚೆ. ಅವಾಗ ಏನು ಮಾಡ್ತೀರಾ ನೀವಾಗ? ಈಗ ಆಗ್ತಿರೋದು ನಾವು ನೋಡ್ಕೊಂಬಂದಿದ್ದೀವಿ. ಈಗ ಖಂಡಿತವಾಗಿಯೂ ಆ ದಿಕ್ಕಿನಲ್ಲಿ ನಾವು ಪುನರ್ ಪರಿಶೀಲನೆ ಮಾಡಿಕೊಂಡು ನಮ್ಮ ಪ್ಲಾನಿಂಗ್ ಸೆಕ್ಷನ್ ಇದೆಯಲ್ಲ, ಅದು BWSSB ಹಾಗೆಯೇ ಬೇರೆ ಬೇರೆ BBMP ಏನೇನು ವಿಭಾಗಗಳಿದ್ದಾವೆ, ಆರೋಗ್ಯ ವಿಭಾಗ ಎಲ್ಲ ಸೇರಿಕೊಂಡು ಏನು ಮಾಡಿದ್ರೆ ಅನುಕೂಲ ಆಗುತ್ತೆ ನೋಡ್ಕೊಂಡು ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ. ಇಂಟಿಗ್ರೇಟೆಡ್ ಅಪ್ರೋಚ್ ಬೇಕೀಗ. ಉದಾಹರಣೆಗೆ ನೀವು ಇದಕ್ಕೆ ಟ್ರೀಟೆಡ್ ವಾಟರ್ನೇ ಬಿಟ್ಟರೆ ನಿಮ್ಮ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಯಿತು. ಆ ಟ್ರೀಟೆಡ್ ವಾಟರ್ನ ಎಲ್ಲಿ ಬಿಡಬೇಕು? ರಾಜಕಾಲುವೆ ಸೇರ್ಕೊಳ್ಳೋಕೆ ಮೊದಲೇ ಟ್ರೀಟ್ ಮಾಡಬೇಕು. ಸಣ್ಣ ಮಟ್ಟದಲ್ಲಿ ಟ್ರೀಟ್ ಆಗುತ್ತೆ, ಅದಲ್ಲೇ ಬಳಕೆ ಆಗುತ್ತೆ. ಹೆಚ್ಚಿನ ನೀರು ಪೂರ್ತಿ ಟ್ರೀಟ್ ಮಾಡಿ ಒಳಗಡೆ ಹರಿಲಿ ಅಲ್ವಾ. ಸೊ ಆಗ ಅಂತರ್ಜಲಕ್ಕೂ ಅನುಕೂಲ ಆಗುತ್ತೆ, ಬಳಕೆಗೂ ಆಗುತ್ತೆ. ಇದು ಪರಿಸರದ ದಿವಸ ನಾನು ಯಾಕೋ ಹೋದ ವರ್ಷ ಆದಂತಹ ನೀರಿನ ಹಾಹಾಕಾರ ನೆನೆಸ್ಕೊಂಡಾಗ, ಈಗ ನಾನು ಇರತಕ್ಕಂಥ ಅಪಾರ್ಟ್ಮೆಂಟಲ್ಲಿ ಟ್ರೀಟೆಡ್ ವಾಟರ್ನೇ ಫ್ಲಶ್ ಮಾಡ್ಲಿಕ್ಕೆ ಕೊಡ್ತಿದ್ದಾರೆ ಟಾಯ್ಲೆಟ್ಗೆ. ಸ್ವಲ್ಪ ವಾಸನೆ ಬರುತ್ತೆ ಆಗಾಗ. ಆ ವಾಸನೆನೂ ಬರ್ದಂಗಾದರೆ ಇನ್ನೂ ಚೆನ್ನಾಗಿರುತ್ತಲ್ವಾ. ಯಾರು ಬೇಡ ಅನ್ನಲ್ಲ, ಯಾರು ಮೂಗು ಮುರಿಯಲ್ಲ. ಈಗ ನಾವೇನು ಮಾಡೋಕ್ಕೆ ಹೊಡ್ತೀವಿ ಅದು ಮೂಗು ಮುರಿಯದಿರೋಂಥ ಕೆಲಸ ಆಗಬೇಕು. ಅಂದರೆ ಟೆಕ್ನಿಕಲ್ ಆಗಿ ಏನು ಮಾಡಬೇಕು ಅದನ್ನು ಪೂರ್ಣವಾಗಿ ಮಾಡಬೇಕಾದ ಜವಾಬ್ದಾರಿ ಕೂಡ ನಮ್ಮಲ್ಲಿ ಇರಬೇಕು. ಅದಿಲ್ಲದೆ ನಾವು ಟ್ರೀಟೆಡ್ ವಾಟರ್ ಕೊಡ್ತೀವಿ ಅಂದ್ಬಿಟ್ಟು ಪೂರ್ತಿ ವಾಸನೆ ಬರ್ತಾ ಕೊಟ್ಟರೆ ನೀವ್ಯಾರು ತಗೊಳ್ಳೋದಿಲ್ಲ. ಅಥವಾ ದೂರ ನಾಯಂಡಳ್ಳಿ ನಾನು ಟ್ರೀಟೆಡ್ ವಾಟರ್ ಸಿಗುತ್ತೆ ತೊಗೊಂಬನ್ನಿ ಅಂದರೆ ನಾನು ಹೋಗಿ ತರಕ್ಕೆ ಹೋಗಲ್ಲ ಅಲ್ವಾ. ಪ್ರತಿಯೊಂದು ವಾರ್ಡಲ್ಲೂ ಒಂದು ಟ್ರೀಟೆಡ್ ವಾಟರ್ ಸಿಗಿಬಿಡಿ. ಸಿಂಪಲ್ ನನ್ನ ರಿಕ್ವೆಸ್ಟು ಸರ್ಕಾರದ ಗಮನಕ್ಕೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಎಲ್ಲರೂ ಪ್ರಯತ್ನ ಪಡ್ತಿದ್ದಾರೆ. ಬಟ್ ಇನ್ನೊಂದಷ್ಟು ಈ ರೀತಿ ಮಾಡಬಹುದು ಅನ್ನೋ ಅನಿಸುತ್ತೆ. ಅದು ಮಾಡಿದರೆ ಬಳಕೆ ಅಲ್ಲಲ್ಲೇ ಆದರೆ ಒತ್ತಡ ಜಾಸ್ತಿ ಆಗದೆ ಇದ್ದರೆ ದೊಡ್ಡ ದೊಡ್ಡ STP ಹಾಕಿ ಫೇಲ್ಯೂರ್ ಆಗೋದ್ರ ಬದಲಾಗಿ ಈ ಕೆಲಸ ಮಾಡ್ಬೋದು. ಆಮೇಲೆ ಇಲ್ಲಿ ಹೆಂಗೆ ಬಯೋ ಟ್ರೀಟ್ಮೆಂಟ್ ಆಗ್ತಿದೆ ಅಂತ ನಾನು ನಿಮ್ಗೆ ಹೇಳಿದ್ನಲ್ಲ, ಇದೇ ಥರ ನಾನೊಂದು ಪ್ರಯೋಗ ಮಾಡಿದ್ದೀನಿ, ನಿಮ್ಗೆ ತೋರಿಸ್ತೀನಿ. ಬ್ಯಾಂಬೂ ವ್ಯಾಲಿ ಅಂತ ಮಾಡಿದ್ವಿ. ಇದರೊಳಗಡೆ ಒಂದು 1200 ಬ್ಯಾಂಬೂ ಹಾಕ್ಬಿಟ್ಟಿದ್ದೀನಿ.
ಹಾಕಿದ್ದೀವಿ. ಅಲ್ಲಿ ನೀರು ಮತ್ತು ಹಳೆ ಮರ ಗಿಡಗಳೆಲ್ಲ ಇದ್ದಾವೆ, ಎಲ್ಲ ಸೇರಿ ಫಸ್ಟ್ ಕ್ಲಾಸ್ ಆಗಿ ವಾಸನ ಮುಕ್ತ ಆಗಿದೆ, ಒಂದಷ್ಟು ಕಲ್ಮಶಗಳನ್ನು ದೂರ ಮಾಡ್ತಾ ಇದೆ. ಇನ್ನೂ ಒಂದಷ್ಟು ದೂರ ಹರಿದಂಗೆ ಅದು ಅರ್ಧ ಕಿಲೋಮೀಟರ್ ಅದಕ್ಕೆ ಇಷ್ಟಾಗಿದೆ. ಅದು ವೃಷಭಾವತಿ ಸೇರೋಷ್ಟೊತ್ತಿಗೆ ಅದೇ ಥರ ನಾವು ಬಯೋ ಟ್ರೀಟ್ಮೆಂಟ್ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಟ್ರೀಟೆಡ್ ವಾಟರ್ ಬರುತ್ತೆ ಅಲ್ಲಿ. ಆವಾಗ ಕೆಂಗೇರಿ ಮೋರಿ ಅನ್ನೋ ಹೆಸರು ಹೋಗಿ ವೃಷಭಾವತಿ ಅನ್ನೋ ನದಿ ಅನ್ನೋ ಹೆಸರು ಮತ್ತೊಮ್ಮೆ ಬರೋ ಹಾಗೆ ಆಗಬಹುದು ಅಂತ ಅನ್ಸುತ್ತೆ. ತುಂಬ ದೊಡ್ಡ ಸಾಹಸ ಏನಲ್ಲ, ಮಾಡಬೇಕು ಅನ್ನೋ ಮನೋಬಲ ಇದೆ ಸಾಕು. ಬಹುಶಃ ನಮ್ಮೆಲ್ಲರಿಗೂ ಈಗ ಬೇಕಾಗಿದೆ, ಆ ಕಡೆ ಶಾಸಕಾಂಗದವ್ರು ಇರ್ಬೋದು, ಅಧಿಕಾರಿಗಳಾಗ್ಬೋದು, ಎಲ್ರಿಗೂ ಬೇಕಾಗಿದೆ, ಮಾಡಬೇಕಾಗಿದೆ. ನೋಡಿ, ಇನ್ನೂ ಒಂದಷ್ಟು ವಾಸನೆನೂ ಬರದೇ ಇದ್ದರೆ ಇನ್ನೂ ಚೆನ್ನಾಗಿರುತ್ತಲ್ವ. ಅದನ್ನು ನಾವು ಮಾಡಬೇಕು ಅಂತ ಹೊರಟು ನೋಡಿ. ಇಲ್ಲಿ ಇದು ಈ ಸ್ಟ್ರೀಮಲ್ಲಿ ನಾನು ಹೊಸದಾಗಿ 2 ಮಾಡ್ಕೊಂಡಿದ್ನಲ್ಲ 18ನೇ ಇಸ್ವಿಲಿ, ಅದು 2 ಬಿಟ್ಟು 3 ಮಾಡಿದ್ವಿ. ನೀವು 3ನೇದು ಒಂದು ತೋರಿಸಿಲ್ಲ, ಬನ್ನಿ 4ನೇದು ಇದು ಕೊನೆಯದೊಂದು ತೋರಿಸ್ತೀನಿ ನಿಮಗೆ. ಈ 5 ನಿಮಗೆ ಇಷ್ಟು ಕೆಲಸ ಮಾಡ್ತಾ ಇದೆ, 30 ಕೋಟಿ ಲೀಟರ್ ಚಾರ್ಜ್ ಆಗ್ತಾ ಇದೆ ಅಂತ ನಾವು ಪ್ರೂವ್ ಮಾಡಿ ತೋರಿಸಿದ್ವಿ. ಇಡೀ ಕ್ಯಾಂಪಸಲ್ಲಿ ನಾವು ಇದೇ ಥರ ಮಾಡ್ಕೊಂಡ್ರೆ 8 ವ್ಯಾಲಿ ಇದೆ, ಮ್ಯಾಪ್ ಮಾಡಿಕೊಟ್ಟಿದ್ದೀನಿ. ಈ ಇಡೀ ಕ್ಯಾಂಪಸಲ್ಲಿ ನಾನು VCಗಳು ರಿಕ್ವೆಸ್ಟ್ ಮಾಡಿದ್ದೀನಿ, ರಿಟೈರ್ ಆಗಿ 4.5 ವರ್ಷ ಆಯಿತು, ಆದರೂ ಮೋಹ ಹೋಗಿಲ್ಲ, ಇನ್ನೂ ಸ್ವಲ್ಪ ಅಟ್ಯಾಚ್ಮೆಂಟ್ ಇದೆ, ಹಾಗಾಗಿ ರಿಕ್ವೆಸ್ಟ್ ಮಾಡಿದ್ದೀನಿ. ಇದನ್ನೆಲ್ಲನೂ ನೀವು ಇನ್ನೂ 15 ಚೆಕ್ ಡ್ಯಾಮ್ ಮಾಡ್ಬೋದು ಅಂತ ಹೇಳಿದ್ದೀನಿ. ಆ 15 ಚೆಕ್ ಡ್ಯಾಮ್ ಮಾಡಿದ್ರೆ 350 ಕೋಟಿ ಲೀಟ್ರ್ ಚಾರ್ಜ್ ಆದರೆ ನಾವು BWSS ನೀರು ಕೊಡಬೇಕಾಗಿಲ್ಲ. ನಗರ ಬೆಳೆದಿದೆ ನೀರಿಲ್ಲ ಅಂತೀವಲ್ಲ, ಇಲ್ಲಿ ನಮ್ಮದು ಇದೇ ಥರ ಪ್ಯಾಚ್ ಸಾಲ್ವ್ ಮಾಡ್ಕೊ, GKVK ಹಾಗೆ ಸಾಲ್ವ್ ಮಾಡ್ಕೊಳ್ಳಿ, ನಾವು ಸಾಲ್ವ್ ಮಾಡ್ಕೊಳ್ತೀವಿ. ಲಾಲ್ಬಾಗಲ್ಲಿ ಸಾಲ್ವ್ ಆಗಲಿ, ಕಬ್ಬನ್ ಪಾರ್ಕಲ್ಲಿ ಸಾಲ್ವ್ ಆಗಲಿ ಅಲ್ವಾ, ತುರಳ್ಳಿ ಫಾರೆಸ್ಟಲ್ಲಿ ಸಾಲ್ವ್ ಆಗಲಿ, ಸುತ್ತಮುತ್ತ ಹೀಗೆ ಸಾಲ್ವ್ ಆಗ್ತಾ ಹೋದರೆ ಹೊಸ ಬಡಾವಣೆಗಳು ಬಂದವಲ್ಲ ಈಗ, ಅಲ್ಲಲ್ಲೇ ಮಾಡ್ಕೋಬೇಕು ಅಲ್ವಾ. ಈ ಥರ ಕೆಲಸ ಮಾಡಿದ್ರೆ ಪರಿಸರ ದಿನಕ್ಕೊಂದು ಅರ್ಥ ಬರುತ್ತೆ, ಇಲ್ಲದ್ರೆ ಸುಮ್ಮನೆ ಒಂದು ದಿನ ಬಂದು ಹೋಗುತ್ತೆ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.